ಹೇಯೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಇಷ್ಟಪಟ್ಟು ಯೂಸ್ ಮಾಡ್ತಿರುವಂಥ ಕೆಲವೊಂದಿಷ್ಟು ರ್ಯಾಂಡಮ್ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ನಾನು ತೋರಿಸುವಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವುದಾದ್ರೂ ಅಗತ್ಯ ಇರ್ಬೋದು. ಸೊ ತಪ್ಪದೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಆ್ಯಂಡ್ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಮತ್ತು ನಾನು ತೋರಿಸುವಂಥ ಎಲ್ಲ ಪ್ರಾಡಕ್ಟ್ಸ್ದು ಪರ್ಚೇಸಿಂಗ್ ಲಿಂಕ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಇಲ್ಲಿ ಹುಡ್ಕೋದೆಲ್ಲ ಏನು ಬೇಡ, ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಪ್ರಾಡಕ್ಟ್ದು ಲಿಂಕ್ ಸಿಗುತ್ತೆ. ಇವಾಗ ಬನ್ನಿ ಪ್ರಾಡಕ್ಟ್ಸ್ ಯಾವ್ದು ಅಂತ ಒಂದೊಂದಾಗೆ ನೋಡೋಣ. ಆಲ್ರೈಟ್, ನಮ್ಮ ಮೊದಲನೇ ಪ್ರಾಡಕ್ಟ್ ಬಂದು ಈ ಒಂದು ಸ್ಕ್ಯಾಲ್ಪ್ ಮಸಾಜರ್. ಒಂದು ಸಿಂಪಲ್ ಟೂಲ್ ಇದು, ಬಟ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ಶಾಂಪೂ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಬೋದು, ಹೇರ್ ಆಯಿಲ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಜಸ್ಟ್ ಡ್ರೈ ಸ್ಕ್ಯಾಲ್ಪ್ ಮೇಲೆ ಕೂಡ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು. ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ನ ಕೂಡ ಪ್ರಮೋಟ್ ಮಾಡುತ್ತೆ ಈ ಒಂದು ಪ್ರಾಡಕ್ಟ್. ಜಸ್ಟ್ 150 ರೂಪೀಸ್ ಆಸ್ಪಾಸ್ಗೆ ನಿಮಗೆ ಸಿಗುತ್ತೆ ಇದು ಒನ್ ಪೀಸ್. ಆ್ಯಂಡ್ ಇಟ್ ಈಸ್ ಟೋಟಲಿ ವರ್ತ್ ಇಟ್. ನಾನು ಯಾಕೆ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೀವು ಇದನ್ನು ಯೂಸ್ ಮಾಡಿದ್ರೇ ಗೊತ್ತಾಗೋದು. ಇಟ್ ಈಸ್ ಅ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್. ಆನೆಸ್ಟ್ಲಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ನಾನು ಪರ್ಸ್ನಲಿ ಇದನ್ನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡಾಗ, ಹೇರ್ ಆಯಿಲ್ ಅಪ್ಲೈ ಮಾಡಿದಾದ್ಮೇಲೆ ಇದನ್ನು ಮಸಾಜ್ ಮಾಡೋದಕ್ಕಂತ ಯೂಸ್ ಮಾಡ್ತೀನಿ. ವೆರಿ ಗುಡ್ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಇದನ್ನು. ನೆಕ್ಸ್ಟ್ ಪ್ರಾಡಕ್ಟ್ ಫೇವ್ರೆಟ್ಸಲ್ಲೇ ಫೇವ್ರೆಟ್ ಪ್ರಾಡಕ್ಟ್ ಇದು. ತುಂಬಾ ಇಷ್ಟ ಆಗಿರುವಂಥ ಒಂದು ಹ್ಯಾಂಡ್ ಹೆಲ್ಡ್ ಫ್ಯಾನ್. ಇದರ ಎಕ್ಸಾಕ್ಟ್ ಬ್ರ್ಯಾಂಡ್ ನೇಮ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನನ್ನ ಹತ್ರ ಬಾಕ್ಸ್ ಕೂಡ ಇದೆ, ಬಾಕ್ಸಲ್ಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಫ್ಯಾನ್ ಮೇಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಐ ಡೋಂಟ್ ನೋ ದ ಬ್ರ್ಯಾಂಡ್ ನೇಮ್, ಬಟ್ ಇದರ ಎಕ್ಸಾಕ್ಟ್ ಲಿಂಕ್ ನನ್ನ ಹತ್ರ ಇದೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಈ ಫ್ಯಾನ್ ಇಷ್ಟ ಆದರೆ ತರಿಸ್ಕೋಬೋದು. ಸೊ ಈ ಥರ ಇದೆ. ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಸ್ಪೀಡ್ ಅಪ್ ಟು 6 ತನಕ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲೆ ಡಿಸ್ಪ್ಲೇಯಲ್ಲಿ ನಿಮಗೆ ಸ್ಪೀಡ್ ಕಾಣುತ್ತೆ. 2, 3, 4, 5, 6 ಆ್ಯಂಡ್ ಸೆವೆಂತ್ ಟೈಮ್ ನೀವು ಬಟನ್ನ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆಲ್ಸೋ ಇದು ಫ್ಯಾನ್ ಓಡ್ತಾ ಇರಬೇಕಾದ್ರೆ ಇಲ್ಲಿ ಡಿಸ್ಪ್ಲೇಯಲ್ಲಿನೇ ನಿಮಗೆ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಬೈ ದಟ್ ಐ ಮೀನ್ ದಿಸ್ ಈಸ್ ಅ ಚಾರ್ಜಬಲ್ ಫ್ಯಾನ್. ಇಲ್ಲಿ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ, ನೀವು ನೋಡ್ಬೋದು. ಸೊ ಚಾರ್ಜ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಆಲ್ಸೋ ಇದನ್ನು 3 ಥರ ಯೂಸ್ ಮಾಡ್ಬೋದು, ತೋರಿಸ್ತೀನಿ. ಮೊದಲನೇದು ಈ ಥರ ಬೇಸಿಕ್ ಹ್ಯಾಂಡ್ ಹೆಲ್ಡ್ ಫ್ಯಾನ್ ಅಲ್ವಾ, ಸೊ ಕೈಯಲ್ಲಿ ಹಿಡ್ಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಅ ಟೇಬಲ್. ಇದನ್ನು ಈ ಥರ ಇಟ್ಟು ಅಡ್ಜಸ್ಟ್ ಮಾಡಿಕೊಂಡು ನೋಡಿ, ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಫ್ ಯು ಸಮನ್ ಲೈಕ್ ಮೀ, ನಿಮಗೆ ತುಂಬ ಬೇಗ ಶಕೆ ಆಗುತ್ತೆ ಅಥವಾ ನೀವು ಸ್ವೆಟ್ ಆಗ್ತೀರಾ ಅಂದರೆ ನಿಮಗೆ ಯಾರಾದರೂ ಹೇಳಿರ್ಬೋದು, ಅಪ್ಪ ಎಷ್ಟು ಸ್ವೆಟ್ ಆಗ್ತೀಯಾ, ನೀನು ಎಷ್ಟು ಶಕೆ ಅಂತೀಯಾ, ಕತ್ಗೊಂದು ಫ್ಯಾನ್ ನೇತಾಕೋ ಅಂತ. ಯು ಕ್ಯಾನ್ ಲಿಟ್ರಲಿ ವೇರ್ ಇಟ್. ಈ ಥರ ಆನ್ ಮಾಡ್ಕೋಬೋದು. ಕಾಣಿಸಲ್ಲ, ಸ್ವಲ್ಪ ಹಿಂಗೆ ತೋರಿಸ್ತೀನಿ. ಇದೇನೋ ಸಿಲ್ಲಿ ಅನ್ನಿಸ್ಬೋದು ಕತ್ತಿಗೆ ಹಾಕೊಂಡು ಫ್ಯಾನ್ನ, ಬಟ್ ನಿಮಗೆ ನಂತರ ತುಂಬ ಸ್ವೆಟ್ ಆಗುತ್ತೆ ಆ್ಯಂಡ್ ಶಕೆಗೆ ಇರಿಟೇಷನ್ ಎಲ್ಲ ಆಗುತ್ತೆ ಅಂದರೆ ಇದು ಎಂಥ ದೊಡ್ಡ ವರ ಅಂತ ನಾನು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ. ಇಟ್ ಈಸ್ ಅ ವೆರಿ ಗುಡ್ ಫೀಚರ್ ಆ್ಯಕ್ಚುಲಿ. ಆಲ್ಸೋ ಇನ್ನೊಂದು ಫೀಚರ್ ಇದೆ, ಮುಗ್ದಿಲ್ಲ, ಇನ್ನೊಂದೇ ಒಂದು ಫೀಚರ್ ಇದೆ ನನಗೆ ಗೊತ್ತಿರೋ ಥರ. ಇಲ್ಲಿ ಒಂದು USB ಪೋರ್ಟ್ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಏನಕ್ಕೆ ಅಂದರೆ ಈ ಫ್ಯಾನು ಒಂದು ಪೋರ್ಟೇಬಲ್ ಚಾರ್ಜರ್ ಥರನೂ ಕೆಲಸ ಮಾಡುತ್ತೆ. ಇಲ್ಲಿ ಪ್ಲಗ್-ಇನ್ ಮಾಡಿ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿದ್ರೆ ನಿಮ್ಮ ಮೊಬೈಲ್ ಚಾರ್ಜ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಟ್ ಈಸ್ ಅನ್ ಅಮೇಝಿಂಗ್ ಪ್ರಾಡಕ್ಟ್. ಖಂಡಿತವಾಗ್ಲೂ ಟ್ರೈ ಮಾಡಿ. ಇಫ್ ಯು ಲುಕಿಂಗ್ ಫಾರ್ ಅ ಹ್ಯಾಂಡ್ ಹೆಲ್ಡ್ ಫ್ಯಾನ್, ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಗರ್ ಸೋಪ್ಸ್ ಅವರ ಈ ಒಂದು ಎಕ್ಸ್ಫೋಲಿಯೇಟಿಂಗ್ ಗ್ಲವ್. ಲಾಸ್ಟ್ ಇಯರ್ ನಾನು ಬಾಡಿ ಕೇರ್ ಪ್ರಾಡಕ್ಟ್ಸಲ್ಲಿ ತರಿಸಿ ಯೂಸ್ ಮಾಡಿರುವಂಥದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ಕಿನ್ನ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸ್ಕಿನ್ನ, ಡರ್ಟ್ನ ರಿಮೂವ್ ಮಾಡೋದಕ್ಕೆ. ಆ್ಯಂಡ್ ನಿಮಗೆ ಟ್ಯಾನಿಂಗ್ ಆಗಿದ್ರೆ ಅದನ್ನು ಕೂಡ ನಿಧಾನಕ್ಕೆ ರಿಮೂವ್ ಮಾಡ್ತಾ ಬರುತ್ತೆ. ಫಸ್ಟ್ ಯೂಸಲ್ಲೇ ನಿಮಗೆ ಡಿಫ್ರೆನ್ಸ್ ಕಂಡು ಬರುತ್ತೆ. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿ. ಸ್ಕಿನ್ ಸ್ವಲ್ಪ ಡ್ಯಾಂಪ್ ಆಗಿರಬೇಕು, ಹಸಿಯಾಗಿರಬೇಕು. ಆಮೇಲೆ ಇದನ್ನು ಈ ರೀತಿ ತೊಗೊಂಡು ಸ್ವಲ್ಪ ಪ್ರೆಷರ್ ಹಾಕಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಸಾಜ್ ಮಾಡ್ಕೋಬೇಕು. ಓಕೆ, ಇದು ಕೂಡ ಹಸಿ ಇರಬೇಕು, ನಿಮ್ಮ ಸ್ಕಿನ್ ಕೂಡ ಹಸಿ ಇರಬೇಕು. ಈ ಥರ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಅದು ಡೆಡ್ ಸ್ಕಿನ್ನು ಮತ್ತು ಡರ್ಟ್ ಎಲ್ಲ ರಿಮೂವ್ ಆಗ್ತಿರೋದು ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು. ನಾನು ಇದನ್ನು ಆಲ್ಮೋಸ್ಟ್ ಒಂದು ಮೋರ್ ದೆನ್ 30 ಟೈಮ್ಸ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಹಾಗೇ ಇದೆ, ಹೊಸದ್ರ ಥರನೇ ಇದೆ. ಸೊ ಡೆಫಿನೆಟ್ಲಿ ಅ ಗುಡ್ ಕ್ವಾಲಿಟಿ ಆ್ಯಂಡ್ ಎಫೆಕ್ಟಿವ್ ಪ್ರಾಡಕ್ಟ್. ಖಂಡಿತವಾಗ್ಲೂ ತರಿಸಿ ಟ್ರೈ ಮಾಡಿ. ನೆಕ್ಸ್ಟ್ ಅರ್ತ್ ರಿದಮ್ ಅವರ ಈ ಒಂದು ಮೇಕಪ್ ರಿಮೂವಿಂಗ್ ಪ್ಯಾಡ್
ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ನನಗೆ ಇವಾಗ ರೆಗ್ಯುಲರಾಗಿ ಮೇಕಪ್ ಯಾರು ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ರೆಕಮೆಂಡ್ ಮಾಡಿದ್ದೀನಿ ನಾನು ಇದನ್ನು. ಯಾಕಂದರೆ ಅಷ್ಟು ಈಸಿಯಾಗಿ ಮೇಕಪ್ನ ರಿಮೂವ್ ಮಾಡಿಬಿಡುತ್ತೆ ಇದು. ಏನಿಲ್ಲ, ಇದನ್ನು ಸ್ವಲ್ಪ ಹಸಿ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಮೇಕಪ್ ರಿಮೂವ್ ಆಗಿಬಿಡುತ್ತೆ. ಒಂದೇ ಒಂದು ಏನು ಅಂದರೆ ವಾಟರ್ ಪ್ರೂಫ್ ಮಸ್ಕಾರನ ರಿಮೂವ್ ಮಾಡಲ್ಲ. ಆಬ್ವಿಯಸ್ಲಿ ವಾಟರಲ್ಲಿ ರಿಮೂವ್ ಮಾಡ್ತಾ ಇರೋದು. ಸೊ ವಾಟರ್ ಪ್ರೂಫ್ ಮಸ್ಕಾರ ಒಂದು ಬಿಟ್ಟರೆ ಪೂರಾ ಮೇಕಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ನಾನು ಏನಕ್ಕೆ ಇಷ್ಟು ಕಾನ್ಫಿಡೆನ್ಸಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಸ್ಕಿನ್ ಟೈಪ್ ಬಂದು ಆಯಿಲಿ. ಸ್ವಲ್ಪನೂ ಮೇಕಪ್ ಏನಾದರೂ ನನ್ನ ಸ್ಕಿನ್ ಮೇಲೆ ಮಿಕ್ಕೊಂಡ್ಬಿಟ್ರೆ ಪಿಂಪಲ್ ಆಗಿಬಿಡುತ್ತೆ, ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಬಟ್ ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದಾಗಿಂದ ನನಗೆ ಆ ಇಶ್ಯೂ ಇಲ್ಲವೇ ಇಲ್ಲ. ಒಂದ್ಸಲ ಇದರಲ್ಲಿ ಮೇಕಪ್ನ ರಿಮೂವ್ ಮಾಡ್ತೀನಿ ಆ್ಯಂಡ್ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಏನಾದರೂ ಹೆವಿ ಮೇಕಪ್ ಮಾಡಿದ್ದೀನಿ ಅಂದರೆ ಒಂದು ಕ್ಲಿನ್ಸಿಂಗ್ ಬಾಮ್ ಅಥವಾ ಮೈಸಲರ್ ವಾಟರ್ ಯೂಸ್ ಮಾಡ್ತೀನಿ ಹೊರತು ಈ ಥರ ರೆಗ್ಯುಲರ್ ಆಗಿ ಸ್ವಲ್ಪ ಕನ್ಸೀಲರು, ಬ್ಲಷರ್ ಮತ್ತು ಸ್ವಲ್ಪ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಈ ಮೇಕಪ್ ರಿಮೂವಿಂಗ್ ಪ್ಯಾಡ್ನೇ ಯೂಸ್ ಮಾಡೋದು ಮೇಕಪ್ನ ರಿಮೂವ್ ಮಾಡೋದಕ್ಕೆ. ಆಲ್ಸೋ ಇದು ಲೈಕ್ ರೀಯೂಸೇಬಲ್ ಆಯಿತಾ. ಅಂದರೆ ಒಂದ್ಸಲ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿ ಇಟ್ಟರೆ ಒಣಗಿಸ್ಬಿಟ್ಟು ಮತ್ತೆ ನೀವು ನೆಕ್ಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ಬೋದು. ಒಂದ್ಸಲ ಯೂಸ್ ಮಾಡಿ ಬಿಸಾಕಬೇಕು ಅಂತೇನಿಲ್ಲ. ಸೊ ನೀವು ತುಂಬಾ ದುಡ್ಡು ಉಳಿಸ್ತೀರಾ ಆನೆಸ್ಟ್ಲಿ. ಒಂದು ಮೈಸಲರ್ ವಾಟರ್ ತೊಗೊಳೋದು ಮಿಕ್ಕುತ್ತೆ, ಕಾಟನ್ ಪ್ಯಾಡ್ಸ್ ತೊಗೊಳೋದು ಮಿಕ್ಕುತ್ತೆ, ಮತ್ತು ಕ್ಲೆನ್ಸಿಂಗ್ ಬಾಮ್, ಕ್ಲೆನ್ಸಿಂಗ್ ಮಿಲ್ಕ್ ಇದನ್ನೆಲ್ಲ ತೊಗೊಳೋದು ಮಿಕ್ಕುತ್ತೆ. ಯಾವುದೋ ಒಂದು ಪುಟ್ಟು ಮೈಸಲರ್ ವಾಟರ್ ಇಟ್ಕೊಂಡಿರಿ, ಬೇಕಾಗ್ಬೋದು ನಿಮಗೆ. ಯಾಕಂದರೆ ಇದು ಮಸ್ಕಾರ ರಿಮೂವ್ ಮಾಡೋದಕ್ಕೆಲ್ಲ ಬೇಕಾಗ್ಬೋದು. ಬಟ್ ಅದರ್ ದೆನ್ ದಟ್ ತುಂಬಾ ದುಡ್ಡು ಸೇವ್ ಆಗುತ್ತೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಖಂಡಿತವಾಗ್ಲೂ ತರಿಸಿ ಟ್ರೈ ಮಾಡಿ. ನೆಕ್ಸ್ಟ್ ಈ ಒಂದು ಹೇರ್ ಬ್ರಷ್, ಇದನ್ನು ನಾನು ತರಿಸ್ಕೊಂಡು ಯೂಸ್ ಮಾಡೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 4.5 ಇಯರ್ಸ್ ಆಗ್ತಾ ಬಂತು. ಒಂದು ಟೈಮಲ್ಲಿ ತುಂಬಾ ವೈರಲ್ ಆಗಿತ್ತು ಪ್ರಾಡಕ್ಟ್ ಇದು. ಸ್ಪೆಷಲಿ ಈ ಕರ್ಲಿ ಹೇರ್ ಗರ್ಲ್ಸ್ ಯೂಸ್ ಮಾಡ್ತಿದ್ರು, ಕರ್ಲಿ ಗರ್ಲ್ ಮೆಥಡ್ಗೆ. ಸೊ ನನಗೂ ಕರ್ಲಿ ಹೇರ್ ಇದೆ ಅಲ್ವಾ, ಹಾಗಾಗಿ ತರಿಸ್ಕೊಂಡಿದ್ದೆ. ಹೇರ್ ಸ್ಟೈಲ್ ಮಾಡಬೇಕಾದ್ರೆ, ಸ್ಪೆಷಲಿ ಕರ್ಲ್ಸ್ ಮಾಡಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಕರ್ಲ್ಸ್ ಮಾಡಬೇಕಾದ್ರೆ ಅಂದರೆ ಕರ್ಲರಲ್ಲ, ಇದು ಲೀವ್-ಇನ್ ಕಂಡೀಷ್ನರ್ ಹಾಕಿಬಿಟ್ಟು ಕರ್ಲಿಗಲ್ ಮೆಥಡಲ್ಲಿ ಲೀವ್-ಇನ್ ಕಂಡೀಷ್ನರ್ ಹಾಕಿ ಜೆಲ್ ಹಾಕಿ ಆ ಟೈಮಲ್ಲಿ ಒಂದು ಡಿಫೈನ್ಡ್ ಕರ್ಲ್ಸ್ ಬರೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಕ್ ಬಿಡಿಸೋದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಸಿಯಾಗಿ ಮಿನಿಮಲ್ ಬ್ರೇಕೇಜಲ್ಲಿ ಸಿಕ್ಕನ್ನೆಲ್ಲ ರಿಮೂವ್ ಮಾಡಿಬಿಡುತ್ತೆ ಆ್ಯಂಡ್ ಪೇನ್ ಕೂಡ ಆಗಲ್ಲ. ಸೊ ತುಂಬಾ ಚೆನ್ನಾಗಿದೆ. ಐ ಡೋಂಟ್ ನೋ ಇಫ್ ಇಟ್ ಈಸ್ ಅವೈಲೇಬಲ್ ನಾವು. ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಂಕ್ ಮೆನ್ಷನ್ ಮಾಡ್ತೀನಿ, ತರಿಸ್ಕೊಂಡು ಟ್ರೈ ಮಾಡಿ. ಸ್ಪೆಷಲಿ ನಿಮಗೆ ಬೇಗ ಸಿಕ್ಕಾಗ್ಬಿಡುತ್ತೆ. ಜಸ್ಟ್ ಕರ್ಲಿ ಹೇರ್ ಇರೋರು ಅಷ್ಟೇ ಯೂಸ್ ಮಾಡಬೇಕು ಅಂತೇನಿಲ್ಲ. ವೇವಿ ಹೇರ್ ಮತ್ತು ಸ್ಟ್ರೇಟ್ ಹೇರ್ ಇರೋರು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ವೆರಿ ಗುಡ್ ಪ್ರಾಡಕ್ಟ್. ತುಂಬಾ ಕಮ್ಮಿ ಬ್ರೇಕೇಜ್ ಆಗುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ ಮೇಲೆ, ಕೂದಲು ಮೇಲೂ ಕೂಡ ತುಂಬ ಜೆಂಟಲ್ ಆಗಿದೆ ಇದು. ನೆಕ್ಸ್ಟ್ ಅಪ್ ಈ ಒಂದು ಸಿಲಿಕಾನ್ ಬ್ರಷ್ ಕ್ಲೀನರ್. ನಿಮಗೂ ನಂತರನೇ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ, ಬಟ್ ಬ್ರಷ್ ಕ್ಲೀನ್ ಮಾಡಬೇಕು ಅಂದರೆ ಕುತ್ತಿಗೆಗೆ ಬರುತ್ತೆ ಅಂದರೆ ಈ ಒಂದು ಪ್ರಾಡಕ್ಟ್ ತುಂಬಾ ಕೆಲಸಕ್ಕೆ ಬರುತ್ತೆ ನಿಮಗೆ. ಯಾಕಂದರೆ ಮೊದಲನೇದು ಬ್ರಷ್ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ, ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವೊಮ್ಮೆ ಮನ್ಸು ಬರಲ್ಲ, ಕಷ್ಟಪಟ್ಟು ಮನ್ಸು ಮಾಡಿದ್ರೂ ಕೂಡ ಬ್ರಷ್ ಕ್ಲೀನ್ ಮಾಡಬೇಕಾದ್ರೆ ಈ ಲಿಕ್ವಿಡ್ ಮತ್ತು ಕ್ರೀಮ್ ಪ್ರಾಡಕ್ಟ್ಸ್ ನಾವು ಯಾವ ಬ್ರಷ್ ಯೂಸ್ ಮಾಡಿರ್ತೀವಲ್ಲ ಅದು ಅಷ್ಟು ಈಸಿಯಾಗಿ ಕ್ಲೀನ್ ಆಗೋಲ್ಲ. ಅಂಥ ಟೈಮಲ್ಲಿ ಈ ಒಂದು ಪ್ರಾಡಕ್ಟ್ ಏನಿದೆಲ್ಲ ತುಂಬಾ ಕೆಲಸಕ್ಕೆ ಬರುತ್ತೆ. ಸೊ ಇಟ್ ಈಸ್ ವೆರಿ ಕನ್ವೀನಿಯೆಂಟ್. ಮತ್ತು ನಿಮ್ಮ ಬ್ರಷ್ ಕ್ಲೀನಿಂಗ್ ಕೆಲಸನ ತುಂಬಾ ಈಸಿ ಮಾಡಿಬಿಡುತ್ತೆ ಇದು, ಕ್ವಿಕ್ ಮಾಡುತ್ತೆ. ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಅಥವಾ ನೀವೇನಾದರೂ ಓನ್ ನಿಮ್ಮ ಮೇಲೇ ನೀವು ಮೇಕಪ್ ಮಾಡ್ಕೋತೀರಾ ಅಂದರೂ ಕೂಡ ಈ ಥರ ಒಂದು ಪ್ರಾಡಕ್ಟ್ ನಿಮಗೆ ತುಂಬಾ ಕೆಲಸಕ್ಕೆ ಬರುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಡಿಫ್ರೆಂಟ್ ಶೇಪ್ಸಲ್ಲಿ, ಡಿಫ್ರೆಂಟ್ ಸೈಜಸಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೋ ಅದನ್ನು ತರಿಸಿ ಟ್ರೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ಲಿ ಈ ವಿಡಿಯೋ ಮಾಡೋದಕ್ಕೆ ಐಡಿಯಾ ಕೊಟ್ಟಂಥ ಪ್ರಾಡಕ್ಟ್ ಡಿ-ಮಾರ್ಟ್ನ ರಬ್ಬರ್ ಬ್ಯಾಂಡ್ ಬಂಚ್. 35 ರೂಪೀಸ್ಗೆ 6 ರಬ್ಬರ್ ಬ್ಯಾಂಡ್ಸ್ ಇರುತ್ತೆ ಇದರಲ್ಲಿ. ನನ್ನ ಹತ್ರ ಒಂದು ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ಸ್ ಒಂದು ಬಂಚ್ ಇದೆ ಆ್ಯಂಡ್ ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ರೌನ್ ಇಂದೊಂದು ಬಂಚ್ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದ್ರದ್ದು. ನನಗೆ ನೆನಪಿರೋ ಥರ ಬೆಂಗಳೂರಿಗೆ ಬಂದಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ರೆಗ್ಯುಲರ್ ಯೂಸ್ಗೆ. ಸೊ ಇಟ್ ಈಸ್ ರಿಯಲಿ ನೈಸ್. ನೆಕ್ಸ್ಟ್ ಟೈಮ್ ನೀವು ಡಿ-ಮಾರ್ಟ್ಗೆ ಹೋದಾಗ ನೀವು ಒಂದು ಬಂಚ್ ಇಟ್ಕೊಂಬನ್ನಿ, ಚೆನ್ನಾಗಿದೆ. ಆ್ಯಂಡ್ ಇವತ್ತಿನ ವಿಡಿಯೋಗಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.